ಹಾಯ್, ನಿನ್ನೆ ನಾನು ವೀಡಿಯೋ ಮಾಡಿದ್ದು ನನಗೆ ಸಮಾಧಾನನೇ ಅನಿಸಿಲ್ಲ. ನೀವು ಒಬ್ಸರ್ವ್ ಮಾಡಿರ್ಬೋದು, ಸ್ಲೋ ಆಗಿ ಮಾತಾಡ್ತಾ ಇದ್ದೆ, ನಿದ್ದೆ ಕಣ್ಣಲ್ಲಿದ್ದೆ. ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು, ಬಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಐ ವಾಸ್ ಸೋ ಟಯರ್ಡ್ ಆ್ಯಂಡ್ ಪ್ರೆಸೆಂಟ್ ಮಾಡೋದ್ರಲ್ಲಿ ಫೇಲ್ ಆದೆ. ವೆಲ್ಕಮ್ ಟು ದ 70th ವಿಡಿಯೋ ಆಫ್ ಮೈ 100-day ವಿಡಿಯೋ ಸೀರೀಸ್. ಸೊ ಫೇಲ್ಯೂರ್ ಆದಾಗ ನಮ್ಮನ್ನು ನಾವು ಬೈಕೊಳ್ತೀವಿ, ಅದರಿಂದ ಓವರ್ ಥಿಂಕ್ ಮಾಡ್ತೀವಿ. ಆವಾಗ ಆ್ಯಕ್ಷನ್ನೇ ತೊಗೊಳಕ್ಕಾಗಲ್ಲ. ಯೂಶ್ವಲಿ ಎಲ್ಲರಿಗೂ ಸಕ್ಸಸ್ ಬೇಕಾಗತ್ತೆ, ಅದಕ್ಕೆ ಎಫರ್ಟನ್ನು ಹಾಕ್ತೀವಿ. ಆದರೆ ಆವಾಗ ಮಿಸ್ಟೇಕ್ಸ್ಗಳಾಗತ್ತೆ. ಆವಾಗ ನಮ್ಮ ವರ್ತಿನೆಸ್ಸಿಗೆ ಕನೆಕ್ಟ್ ಮಾಡ್ತೀವಿ, ಅಂದರೆ ನಾವು ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ಎಲ್ಲ ಇಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಅಂದರೆ ನನ್ನಿಂದ ಮಿಸ್ಟೇಕ್ ಆಯಿತು, ನಾನು ಫೇಲ್ಯೂರು, ನಾನು ಉಪಯೋಗ ಇಲ್ಲ, ನಾನು ಒಳ್ಳೆಯವಳಲ್ಲ, ಈ ಥರ ಯೋಚನೆ ಮಾಡೋದು. ಇದನ್ನು ಬ್ರೇಕ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಸೆಲ್ಫ್ ಕಂಪ್ಯಾಷನ್. ನೀವು ನಿಮ್ಮ ಜೊತೆಗೆ ಫ್ರೆಂಡ್ ಥರ ಮಾತಾಡಿ, ಹಾಗೆ ನೀವು ಏನೇ ವರ್ಕ್ ಮಾಡ್ತಾ ಇರಿ ಅಥವಾ ಸ್ಟಡಿ ಮಾಡ್ತಾ ಇರಿ, ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಅದರಿಂದ ನೋಡ್ತಾ ಇರಬೇಡಿ. ಅಂದರೆ ಮಿಸ್ಟೇಕ್ ಆದಾಗ ನಾನೇ ಉಪಯೋಗ ಇಲ್ಲ ಅಂತ ಅಂದ್ಕೊಳ್ಳೋ ಬದಲು, ಲೈಫಲ್ಲಿ ಎಲ್ಲದೂ ಪರ್ಫೆಕ್ಟ್ ಆಗಿರಬೇಕು ಅಂತಿಲ್ಲ. ನಾನು ವರ್ತಿ, ನಾನು ಒಳ್ಳೆಯವಳು, ಫೌಂಡೇಶನ್ ಸ್ಟ್ರಾಂಗ್. ಆದರೆ ನನ್ನಿಂದ ಮಿಸ್ಟೇಕ್ ಆಗಿದೆ. ಈಗ ನೀವು ಹಾಗೆ ಮಿಸ್ಟೇಕನ್ನು ಸಪ್ರೇಟ್ ಮಾಡಿದ್ರಿ. ಸೆಕೆಂಡ್ ಸ್ಟೆಪ್, ಲೈಫಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದಾಗ ಅದನ್ನು ವರ್ತಿನೆಸ್ಸಿಗೆ ಕನೆಕ್ಟ್ ಮಾಡಬೇಡಿ. ಅದ್ರ ಬದಲು ಇದರಿಂದ ನಾನು ಏನು ಕಲಿತೆ ಅಂತ ಕ್ವಶನ್ ಮಾತ್ರ ಕೇಳಿ. ಸೊ ನನ್ನ ಸಜೆಷನ್ ಏನಂದರೆ, ಫೇಲ್ಯೂರ್ನ ನಿಮ್ಮ ಡಿಕ್ಷನರಿಯಿಂದನೇ ತೆಗೆದುಹಾಕಿ. ನೀವು ಪ್ರಯತ್ನ ಪಟ್ಟರೆ ಒಂದೇ ಸಕ್ಸಸ್ ಸಿಗುತ್ತೆ ಅಥವಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಎರಡರಲ್ಲೂ ಲಾಭನೇ. ಸೊ ಇವತ್ತು ನಾನು ಕೂಡ ಇದೇ ಮೆಥಡನ್ನು ಯೂಸ್ ಮಾಡಿದೆ. ನನ್ನ ವರ್ತನ್ನು ನಾನು ವರ್ಕಿಗೆ ಕನೆಕ್ಟ್ ಮಾಡಿಲ್ಲ, ಅದ್ರ ಬದಲು ಇದನ್ನು ನಾನು ಏನು ಕಲಿತೆ ಅಂತ ನೋಡಿದೆ. ಸೊ ಇವತ್ತು ನೀವೇನು ಕಲ್ತ್ರಿ?